ಸಿಗರೇಟ್ ಲೈಟ್ ಹಚ್ಚೋದಿದೆಯಲ್ಲ, ಒಂದು ಕ್ಯಾರೆಕ್ಟರ್ ಏನೋ ಒಂದು ಬಿಲ್ಡಪ್ ಇರುತ್ತೆ, ಆ ಕ್ಯಾರೆಕ್ಟರ್ ಬೇಕಾಗುತ್ತೆ. ನಿಮ್ಗೆ ಆ ಲೈಟ್ ಹಚ್ಚೋ ಶಾರ್ಟ್ ಇದ್ದರೆ ನಾವು ಬೇರೆ ಕೊಡೋಕ್ಕಾಗಲ್ಲ, ಏನೇ ಕೊಡ್ತೀವಿ ಅನ್ನೋ ಅಂಥದ್ದು ಎಷ್ಟು ಸರಿ ಅಂತ. ಹಚ್ಚದಿರ ಸೇದಕ್ಕಾಗತ್ತಾ? ಸೇದೋದು ಓಕೆ ಅಂತಾರೆ, ಹಚ್ಚೋದು ಸಿಗರೇಟ್ ಲೈಟ್ನಿಂಗ್ ಶಾರ್ಟ್ ಇರಬಾರ್ದು, ಅದಿದ್ದರೆ ಹೇಗೆ ಕೊಡ್ತೀವಿ ಅಂತಾರೆ. ಏನು ಮಾಡೋದು ಅಂತ ನಿಮ್ಗೆ ಗೊತ್ತಾಗಲ್ಲ ಅದು ಆ್ಯಕ್ಚುಲಾಗೆ. ಇವತ್ತು ಆ 1.25 ಕೋಟಿ ಅವತ್ತಿದ್ದಿದ್ರೆ ಬೆಂಗಳೂರಲ್ಲಿ ಒಂದು 8-10 ಸೈಟ್ ಬಂದಿರೋದು. ಇವತ್ತು 100 ಕೋಟಿ ಆಗ್ಬಿಡೋದು ಅದು ವರ್ತು. ಅವತ್ತು ರಾಮು ಅವರು ಅಷ್ಟು ಧೈರ್ಯ ಮಾಡಿ ಶಿವಣ್ಣ ಅವ್ರ ಸಿನಿಮಾನ ಆ ಮಟ್ಟಕ್ಕೆ ಮಾಡಿಟ್ರಲ್ಲ, ಥ್ಯಾಂಕ್ಸ್ ಟು ರಾಮು. ಅದಕ್ಕೆ ಕೋಟಿ ನಿರ್ಮಾಪಕ ಅಂತ ಫಸ್ಟ್ ಕೋಟಿ ಇಂಟ್ರೊಡ್ಯೂಸ್ ಮಾಡಿದ್ದೆ ರಾಮು ಅವರು. ಆ ಧೈರ್ಯ ಅವ್ರು ಮಾಡಿದರು. ಅವತ್ತು ವ್ಯಾಪಾರನೂ ಹಾಗೇ ಇತ್ತು, ತೀರಾ ಕಡಿಮೆ ಆಗಿದೆ. ನೆನ್ನೆ ಮಾತಾಡ್ತಾ ಉಮೇಶ್ ಬಣಕರ್ ಮಾತಾಡ್ತಾ ಅದನ್ನು ಹೇಳ್ತಾಯಿದ್ರು, 1.5% ಆಗಿದೆ ಈಗ ಸಕ್ಸಸ್ ರೇಟು. ಈಗೊಂದು 6-7 ವರ್ಷಕ್ಕೆ ಮುಂಚೆ 4% ಇತ್ತು. ತೆಲುಗು ಇಂಡಸ್ಟ್ರಿನಲ್ಲಿ 14-15% ಇತ್ತು. ಅಲ್ಲಿವಾಗ 5% ಆಗಿಬಿಟ್ಟಿದೆ. ನಮ್ಮಲ್ಲಿ 1.5 ಆಗಿದೆ. ಇವನ್ ನನ್ನ ನೆಕ್ಸ್ಟ್ ಫಿಲಮ್ದೇನೋ ಒಂದು ವಿಷಯ ಡಿಸ್ಕಸ್ ಮಾಡಿದ್ರು. ಆ್ಯಕ್ಚುಲಿ ಇವ್ರ ಹತ್ರ ಸುಮ್ಮನೆ ಒಂದು ಕಥೆನೂ ಡಿಸ್ಕಸ್ ಮಾಡಿದೆ, ಸುಮ್ಮನೆ ಒಂದು ಜಡ್ಜ್ಮೆಂಟ್ ಚೆನ್ನಾಗಿದೆ ಅವರು. ಅವಾಗಲೂ ಅವ್ರಿಗೆ ಆ ವಿಷಯ ಕೇಳಿದಾಗ ಆ ವಿಷಯ ನಡೆಯುತ್ತಾ ಅನ್ನೋವಂಥದ್ದೇ ಒಂದು ಕ್ವಶನೇ. ಬಿಕಾಸ್ ನಾವು ರಾಂಗ್ ಆಗಿ ಫಿಲಮ್ಗೋಸ್ಕರ ಏನೇನೋ ಹೇಳಬಾರ್ದು. ಈ ಮಾಫಿಯಾಗಳಲ್ಲಿ ಇದೊಂದು ದೊಡ್ಡ ಮಾಫಿಯಾ, ಇದು ಮನಿ ಲಾಂಡ್ರಿಂಗ್ ಅಂತಾರದಕ್ಕೆ. ಆ ವಿಚಾರದಲ್ಲಿ ತುಂಬ ಕರೆಕ್ಟಾಗಿ ಹೇಳದೇ ಇರೋ ವಿಷಯಗಳು ತುಂಬ ಜನಕ್ಕಲ್ಲ, 99% ಜನಕ್ಕೆ ಗೊತ್ತಿಲ್ಲ ಇದು. ಅಂಥ ಒಂದು ವಿಚಾರವನ್ನು ಇಟ್ಕೊಂಡು ರಂಜನ್ ಆ ಸ್ಕ್ರೀನ್ ಪ್ಲೇ ಮಾಡಿರೋದು, ಅದರಲ್ಲಿ ಅವ್ರು ಸಕ್ಸಸ್ ಆಗಿದ್ದಾರೆ ಅಂತ ನನಗಂತೂ ಸಖತ್ ಖುಷಿ ಇದೆ. ಈಗ ದುರಂಧರ್ ನೋಡ್ತಾ ಇದ್ದೀರಾ, ನಾನು ಗೌಳಿ ಮಾಡಿದಾಗ ಗೌಳಿಲಿದ್ದು ಬ್ಲಡ್ ಶೆಡ್, ಅಯ್ಯೋ ಇಷ್ಟೊಂದು ಬ್ಲಡ್ ಶೆಡ್ ಏನು ಬ್ಲಡ್ ಶೆಡ್ ಇತ್ತು ಅದರಲ್ಲಿ. ಅದಕ್ಕೆ ಮುಂಚೆ ಒಂದು ಧನುಷದ ಒಂದು ಪಿಕ್ಚರ್ ಬಂದಿತ್ತು, ಅದರಲ್ಲೇನು ಪ್ರತಿ ಹೆಜ್ಜೆಗೂ ರಕ್ತ. ಇವನ್ ಸಿನಿಮಾ ಬಂದಿತ್ತು, ಯಾರು ತೆಲುಗುದೊಂದು ಸಿನಿಮಾ ಬಂದಿತ್ತು, ಅವರು ಇವೊಂದು ಪುಷ್ಪ ಬಂದಿತ್ತಾಗ ಅಂತ, ಪುಷ್ಪ 1 ಬಂದಿರಬೇಕು. ಅದರಲ್ಲಿ ಎಷ್ಟಿತ್ತು ಬ್ಲಡ್ ಶೆಡ್ಡು? ಯಾಕೆ ಇಷ್ಟೊಂದು ಬಲವಂತ ಮಾಡ್ತೀರ ನೀವು? ಆಮೇಲೆ ಯಾರೂ ನೋಡದೇ ಇರೋದ ಇದು? ಅದರಲ್ಲಿ ಒಂದು ಸ್ವಲ್ಪ ಪರಿಷ್ಕರಣೆ ಆಗಬೇಕಪ್ಪ. ನಮಗೆ ಅದ್ರ ಬಗ್ಗೆ ತೀರಾ ಬೇಜಾರಿದೆ. ನಿರ್ಮಾಪಕ ದುಡ್ಡು ಹಾಕಿಬಿಟ್ಟಿರ್ತಾನೆ, ಎಲ್ಲಿಂದನೋ ಎಲ್ಲರೂ ಜೇಬಲ್ಲಿ ದುಡ್ಡು ಇಟ್ಕೊಂಡ್ರಲ್ಲ, ಫೈನಾನ್ಸ್ ತೊಗೊಂಬಂದಿರ್ತಾರೆ, ಕಷ್ಟಪಟ್ಕೊಂಡು ಎಲ್ಲರದ್ದು ಸ್ನೇಹಿತರು ತಿಳ್ಸ್ಕೊಂಬಂದಿರ್ತಾರೆ, ವಾಪಸ್ ಕೊಡಬೇಕಿರುತ್ತೆ. ಅವನು ಎಷ್ಟು ಒದ್ದಾಡ್ತಾ ಇರ್ತಾನೆ, ತಿಂಗಳಿಗೆ ಬಡ್ಡಿ ಏರ್ತಾ ಇರುತ್ತೆ. ನೀವು ಅದ್ರ ಮಧ್ಯೆ ಈ ಕೊಕ್ಕೆ ಹಾಕ್ಬಿಟ್ರೆ ಭಾಳ ಸಂಕಷ್ಟ ಆಗ್ಬಿಡುತ್ತೆ. ಜಸ್ಟ್ ನಾವು ಅವ್ರನ್ನ ರೀಚ್ ಮಾಡಬೇಕು. ನಮ್ಮಲ್ಲಿ ಒಂದು ಕಾಮನ್ ಲೆಕ್ಕಾಚಾರ ಇದೆ ರವಿ. ತುಂಬ ಚೆನ್ನಾಗಿರೋ ಸಿನಿಮಾ ನೋಡಿದಾಗ ನಾವು 3 ಜನಕ್ಕೆ ಹೇಳ್ತೀವಿ ಚೆನ್ನಾಗಿದೆ ಅಂತ. ಕೆಟ್ಟ ಸಿನಿಮಾಗೆ 100 ಜನಕ್ಕೆ ಹೇಳ್ತೀವಿ. ಅದೇ ತುಂಬ ಒಳ್ಳೆ ಹೋಟ್ಲ್ ಊಟ ಮಾಡಿದಾಗ 3 ಜನಕ್ಕೆ ಹೇಳ್ತೀವಿ. ಆ ಹೋಟ್ಲ ಊಟ ಕೆಟ್ಟದಾಗಿದ್ರೆ ಹೊರಗಡೆ ಬಂದ ತಕ್ಷಣ ಯಾರಿಗಾನ ಫೋನ್ ಮಾಡ್ತೀವಿ, ಅಯ್ಯೋ ಥೂ ಯಪ್ಪ ಏನು ಡಬ್ಬ ಥರ ಇತ್ತು ಊಟ ಇಲ್ಲಿ ಅಂತ 10 ಜನಕ್ಕೆ ಹೇಳ್ತೀವಿ. ಕಿರಣ, ಬಹುಶಃ ಈ ಕ್ವಶನ್ನು ಸಿನಿಮಾಗೆ ಸಂಬಂಧಪಟ್ಟಿದ್ದಲ್ಲ, ಅಂದರೆ ನಿಮ್ಗೆ ನಿಮ್ಮಿಂದ ಆ ನಿರೀಕ್ಷೆ ತುಂಬ ಬಯಸ್ತೀನಿ ನಾನು. ಸಾಮಾನ್ಯವಾಗಿ ಒಬ್ಬ ಕಾದಂಬರಿಕಾರನ ಆ ಕಾದಂಬರಿ ಓದೋದಕ್ಕೂ ಆ ಕಾದಂಬರಿಯ ಭಾಗವಾಗಿ ಸಿನಿಮಾ ಮಾಡೋದಕ್ಕೂ 2 ಥರದ ವ್ಯತ್ಯಾಸ ಇದೆ. ಕೊನೆಗೇನಂತೀವಿ, ಗುರು ಆ ಕಾದಂಬರಿ ಬರ್ದಂಥವ್ರನ್ನೇ ಓದಬೇಕು ಅನ್ನುವಂತಹ ಮೈಂಡ್ಸೆಟ್ ಬರುತ್ತೆ. ಇದನ್ನು ಹೇಗೆ ನಿಮ್ಮ ಪಾಯಿಂಟ್ ಆಫ್ ವ್ಯೂ? ಭಾಳ ಕಷ್ಟ. ಆಮೇಲೆ ಬರವಣಿಗೆ ಏನು ಬೇಕಾದ್ರೆ ಬರ್ಬೋದು, ಅದನ್ನು ವಿಜುವಲ್ ಮಾಡೋಕ್ಕೆ ಭಾಳ ಕಷ್ಟ. ಸಾವಿರಾರು ಕುದುರೆಗಳು ಓಡಿ ಬರುತ್ತಿದ್ದವು ಅಂತ ಒಂದು ಲೈನ್ ಬರೀಬೋದು. ಒಬ್ಬ ನಿರ್ದೇಶಕ ಅದನ್ನು ಪ್ರೊಡ್ಯೂಸರ್ಗೆ ಹೇಳಿ ಆ 1000 ಕುದುರೆ ನಿಲ್ಸ್ಕೊಳ್ಳೋದಿದೆಯಲ್ಲ, ಒಂದೊಂದು ಕುದುರೆ 40-45 ಸಾವಿರ ಬೇಕಿವತ್ತು. ಎಸ್, ಡೆಫಿನೆಟ್ಲಿ. ಹೌದು. ನೀವು CGಲೇನೋ ಕ್ರಿಯೇಟ್ ಮಾಡ್ಕೋಬಹುದು, ಅಟ್ಲೀಸ್ಟ್ ಒಂದು 100 ಆದ್ರೂ ಬೇಕಾ? ಏನು ಅವಳು ನಡೆದು ಬರುತ್ತಿದ್ದರೆ ಮಲ್ಲಿಗೆಯ ಘಮ ವಾಸನೆಯಲ್ಲಿ ಬರುತ್ತೆ. ವಿಜುವಲ್ ಆ ವಾಸನೆ ತೋರಿಸ್ಬೇಕಲ್ಲ. ಆ ಚಾಲೆಂಜ್ ನಿರ್ದೇಶಕರಿಗೆ. ಆ ನಿಟ್ಟಲ್ಲಿ ನನಗೆ ತುಂಬಾ ಖುಷಿ ಆಗಿತ್ತು. ಪ್ರತಿಯೊಂದು ಶಾಟು ರಂಜನ್ನು ಎಷ್ಟು ಮುದ್ದಾಗಿ ಪಿಕ್ಚರ್ಸ್ ಮಾಡಿರೋದು, ಎಷ್ಟು ಮುದ್ದಾಗಿ ತೋರಿಸೋದು ಅಂತಂದ್ರೆ ನೋಡುಗರಿಗೆ ತೀರಾ ಇಲ್ಲಿ ಅವ್ರ ಮನೆಯಲ್ಲೇ ನಡೀತಾ ಇದ್ದ ವಿಷಯ, ಮನಸ್ಸಿಗೆ ಹತ್ತಿರವಾದ ವಿಷಯಗಳು, ಮತ್ತೆ ಅಲ್ಲಿ ಅವನು ಇವ್ರು ಸುತ್ತಲೂ ಇರೋರು ಇವ್ನಿಗೆ ಮಾಡೋ ದ್ರೋಹಕ್ಕೆ ಅವ್ನು ರಿಯಾಕ್ಟ್ ಮಾಡೋ ರೀತಿ ಆಗ್ಬೋದು, ಅದನ್ನ ಮೀರಿ ಅವನು ಅವ್ರಿಗೆ ಪಾಠ ಕಲಿಸೋ ರೀತಿ ಆಗ್ಬೋದು. ಪ್ರತಿಯೊಂದನ್ನು ಅಚ್ಚುಕಟ್ಟಾಗಿ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಇತ್ತೀಚೆಗೆ ಫಸ್ಟ್ ಸಿನಿಮಾ ಮಾಡಿದಂಥ ನಿರ್ದೇಶಕನಿಗೆ ಅಂದರೆ ಸುಮ್ಮನೆ ಹೊಗಳೋದಕ್ಕೂ ಅಥವಾ ನಿಮ್ಮ ಕೆಲಸ ನೋಡಿ ಹೊಗಳೋದಕ್ಕೂ ಒಂದು ವ್ಯತ್ಯಾಸ ಇದೆ. ತುಂಬ ಜನ ಅವತ್ತು ಮಾತಾಡ್ದಂಗೆ ಅದೇ ಅಂದರು, ಇದು ಫಸ್ಟ್ ಸಿನಿಮಾ ಅನಿಸಲ್ಲ, ಆ ಥರದ ಒಂದು ಕನ್ವಿಕ್ಷನ್ ಇದೆ ಅಂತ. ಈ ಗರಡಿ ಹೇಗೆ ನಿಮ್ಮ ಬಂದಂಥ ಗರಡಿ, ನೀವು ಕಲಿತಂಥ ಕೆಲಸ? ಅಷ್ಟು ವರ್ಷದ ಎಕ್ಸ್ಪೀರಿಯೆನ್ಸು. ಮತ್ತು ಬಾಬು ಸರ್ ಜೊತೆ ದಿನೇಶ್ ಬಾಬು ಸರ್, ನಂದಕಿಶೋರ್ ಸರ್, ಈ ಥರ ಸಾಕಷ್ಟು ಜನ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿದಂಥದ್ದು.
ಅವರ ಒಂದು ಎಕ್ಸ್ಪೀರಿಯೆನ್ಸಿಂದ ನಾವು ಕಲಿತಂಥ ಪಾಠಗಳು ಅದನ್ನೆಲ್ಲ ನಾವು ಅಳವಡಿಸ್ಕೊಂಡಾಗ ನಮಗದೊಂದು ದೊಡ್ಡ ಅಡ್ವಾಂಟೇಜ್ ಆಯಿತು. ಬಿಕಾಸ್ ಯಾವುದು ನಾವು ಸ್ಟೆಪ್ ತೊಗೊಂಡ್ರೆ ಯಾವುದು ರಾಂಗ್ ಆಗುತ್ತೆ, ಯಾವುದು ರೈಟ್ ಆಗುತ್ತೆ ಅನ್ನೋದನ್ನ ತುಂಬ ಚೆನ್ನಾಗಿ ಕಲಿಸ್ಕೊಟ್ಟಿದ್ದಾರೆ ತುಂಬ ಜನ ನಿರ್ದೇಶಕರು. ಸೊ ಅದು ತುಂಬ ಪ್ಲಸ್ ಆಯಿತು. ಆಮೇಲೆ ಪ್ಲಾನಿಂಗ್ ಹಿಂಗೆ ಮಾಡಬೇಕು, ಒಂದು ಪ್ರೋಗ್ರಾಮ್ ಹಿಂಗೆ ಹಾಕಬೇಕು, ಅದೆಲ್ಲ ಪಕ್ಕ. ಈಗ ನಮ್ಮ ನಿರ್ಮಾಪಕನ ಜೇಬಿಗೆ ಕತ್ತರಿ ಹಾಕದೆ ಹೆಂಗೆ ಸಿನಿಮಾ ಮಾಡಬೇಕು ಅಂತ. ಆಮೇಲೆ ನಮ್ಮ ಫಿಲಮಲ್ಲಿ ಆರ್ಟಿಸ್ಟ್ ಬಳಗನೂ ಹಾಗೆ ಇದೆ. ನಮ್ಗೆ ಒಂದೊಂದ್ಸಲ ಏನಾಗ್ತಿತ್ತು, ಕಾರ್ಗಳು ನೀವು ನೋಡಿದ್ರೆ ನಿಮಗೆ ಒಂದು ಕೆಲವು ಸೀನ್ಸಲ್ಲಿ ಬೇಕಾಗಿತ್ತು ಅದು ಆ್ಯಕ್ಚುಲ್. ಯಾಕೆ ನಿಮಗೆ ರೋಲ್ಸ್ ರಾಯ್ಸು, BMW, ಆಡಿ, ಬೆನ್ಸು, ಜಾಗ್ವರ್, ಈ ಥರ ರೇಂಜ್ ರೋವರ್ ಅಷ್ಟು ಕಾರ್ಸು ಅದಕ್ಕೂ ಪ್ಲ್ಯಾನ್ ಮಾಡಿಕೊಂಡು ಆರ್ಟಿಸ್ಟ್ಗೂ ಪ್ಲ್ಯಾನ್ ಮಾಡಿಕೊಂಡ್ರು. ಮತ್ತು ಇದೆಲ್ಲದಕ್ಕೂ ಬಿಗ್ ಥ್ಯಾಂಕ್ಸು ಪ್ರೊಡ್ಯೂಸರ್ಸ್ಗೆ. ಬಿಕಾಸ್ ಯಾಕೆಂದರೆ ಇಷ್ಟು ಜನ ಆರ್ಟಿಸ್ಟ್ ಕೊಟ್ಟು ಈ ಥರದ ಸೆಟಪ್ ಎಲ್ಲ ಕೊಟ್ಟು ಅದು ಅಷ್ಟು ಈಸಿ ಅಲ್ಲ. ಅದು ಮೊದಲನೇ ಡೈರೆಕ್ಟರ್ ಕೊಡುವಂಥದ್ದು ಇದೆಯಲ್ಲ, ಅಷ್ಟು ಈಸಿ ಅಲ್ಲ. ಆ ವಿಷಯದಲ್ಲಿ ಮಂಜಣ್ಣ ಡೇ ಒನ್ನಿಂದ ತುಂಬ ಸಪೋರ್ಟಿವ್. ಅದು ಬಿಟ್ಟರೆ ರವಿ ಅಣ್ಣ, ಅವರ ವೈಫು ಸ್ಮಿತಾ ವಸಿಷ್ಠ ಅಂತ, ಮತ್ತು ಹೇಮಾವತಿ ಮೇಡಮ್ಮು, ಮತ್ತು ಪ್ರಕಾಶ್ ಅಣ್ಣ ಅವ್ರು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ತುಂಬ ಜನ ಮಂಜಣ್ಣನ ಫ್ರೆಂಡ್ಸು ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೊಂದು ಬಿಗ್ ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು ಅಷ್ಟೇ. ಹಾಗಾಗಿ ಈ ಬಜೆಟ್ ಬಗ್ಗೆ ಮೊನ್ನೆ ಇವೆಂಟ್ ಮುಗಿದ್ಮೇಲೆ ಮಂಜಣ್ಣ ಸಮೇತ ಸಿಕ್ಕರು ಮಾತಾಡ್ತಿದ್ವಿ. ಈ ಬಜೆಟ್ಗೆ ಇನ್ನೊಂದು ವಿಷಯನ ಶಿವಣ್ಣ ಒಂದು ಇಂಟರ್ವ್ಯೂಲ್ಲಿ ಹೇಳಿದ್ರು, ಅಂದರೆ ನನ್ನ ಜೊತೆ ಮಾತಾಡ್ಬೇಕಾರೆ, ಈಗೆಲ್ಲ ದೊಡ್ಡ ಬಜೆಟ್ಟು ಬಿಗ್ ಬಜೆಟ್ ಅಂತೆಲ್ಲ ಮಾತಾಡ್ತಿಲ್ಲ ಮಗ ನೀನು, AK-47 ಆಗದಿರೋ ಬಜೆಟಾ, ಸಿಂಹದ ಮರಿಲಿ ಆಗದಿರೋ ಬಜೆಟಾ, ರಾಮು ಅಂತವರು, ಅಂದರೆ ದೊಡ್ಡದ್ರ ಬಗ್ಗೆ ಹೇಳಿದ್ರಣ್ಣ. ರವಿ AK-47 ಆಗಿ ಎಷ್ಟು ವರ್ಷ ಆಯಿತು? 30 ವರ್ಷ. 30 ವರ್ಷಕ್ಕೆ ಮುಂಚೆ 1.25 ಕೋಟಿ ಅನ್ನೋದು ಇವತ್ತು ಆ 1.25 ಕೋಟಿ ಅವತ್ತಿದ್ದಿದ್ರೆ ಬೆಂಗಳೂರಲ್ಲಿ ಒಂದು 8-10 ಸೈಟ್ ಬಂದಿರೋದು. ಇವತ್ತು 100 ಕೋಟಿ ಆಗ್ಬಿಡೋದು ಅದು ವರ್ತು. ಅವತ್ತು ರಾಮು ಅವರು ಅಷ್ಟು ಧೈರ್ಯ ಮಾಡಿ ಶಿವಣ್ಣ ಅವ್ರ ಸಿನಿಮಾನ ಆ ಮಟ್ಟಕ್ಕೆ ಮಾಡಿಟ್ರಲ್ಲ, ಥ್ಯಾಂಕ್ಸ್ ಟು ರಾಮು. ಅದಕ್ಕೆ ಕೋಟಿ ನಿರ್ಮಾಪಕ ಅಂತ ಫಸ್ಟ್ ಕೋಟಿ ಇಂಟ್ರೊಡ್ಯೂಸ್ ಮಾಡಿದ್ದೆ ರಾಮು ಅವರು. ಆ ಧೈರ್ಯ ಅವ್ರು ಮಾಡಿದರು. ಅವತ್ತು ವ್ಯಾಪಾರನೂ ಹಾಗೇ ಇತ್ತು. ಇವತ್ತು ಭಾಳ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ತುಂಬ ಜೆನ್ಯೂನಿಟಿ ಇತ್ತು, ಪ್ರತಿಯೊಂದರಲ್ಲೂ ಜೆನ್ಯೂನಿಟಿ. ಜೆನ್ಯೂನಿಟಿಗಿಂತ ಸಿನಿಮಾ ಬಗ್ಗೆ ಒಂದು ಪ್ರೀತಿ ಇತ್ತು, ಗೌರವ ಇತ್ತು. ಬೇರೆ ಬೇರೆ ಮೀಡಿಯಮ್ಸ್ ಜಾಸ್ತಿ ಇರಲಿಲ್ಲ ಆಗ. ಈಗ ಸೆಲ್ ಫೋನ್ ತಗೊಂಬಿಟ್ರೆ ಇಡೀ ಪ್ರಪಂಚ ಕೈಗೆ ಸಿಕ್ದಂಗೆ ಆಗುತ್ತೆ, ಎಲ್ಲವೂ ಇಲ್ಲಿ ನೋಡ್ಬೋದು. ಆದರೆ ಆ ಸೆಲ್ಯುಲಾಯ್ಡ್ ಸ್ಕ್ರೀನ್ ಮೇಲೆ ನೋಡೋ ಮಜಾ ಇದೆಯಲ್ಲ, ಅದು ಯಾವತ್ತೂ ಸಿಗಲ್ಲ. ಆ ಸೌಂಡ್ ಡೀಟೇಲ್ಸ್ಗಾಗಲಿ, ಆ CG ವರ್ಕ್ಗಳಿಗಾಗಲಿ, ಪ್ರತಿಯೊಂದಕ್ಕೂ ಎಷ್ಟು ಶ್ರಮ ಪಟ್ಟಿರ್ತಾರೆ ತಾಂತ್ರಿಕ ವರ್ಗದವರು ಅಂತಂದರೆ, ಅದನ್ನು ನೀವು ಆನ್ ಸ್ಕ್ರೀನ್ ಥಿಯೇಟ್ರಿಗೆ ಬಂದು ಕೂತ್ಕೊಂಡ್ರೆ ಮಾತ್ರ ಅದನ್ನು ಎಂಜಾಯ್ ಮಾಡೋಕ್ಕೆ ಸಾಧ್ಯ ಹೊರತು ಸೆಲ್ ಫೋನಲ್ಲಾಗಲಿ ಮನೆ ಟಿ ವಿಲೂ ಬರಲ್ಲ. ಅದು ನೀವು ಎಷ್ಟೇ ದೊಡ್ಡ ಟಿ ವಿ ತಗೊಂಡ್ರು ಅದು ಬರಲ್ಲ. ಅದು ಸ್ಕ್ರೀನಲ್ಲಿ ನೋಡೋದು ಮಜಾ ಸ್ಕ್ರೀನಲ್ಲಿ ನೋಡಬೇಕು. ಹಾಗಾಗಿ ನಾವು ಪ್ರತಿಯೊಂದು ಸಿನಿಮಾ ಮಾಡಿದಾಗಲೂ ನಾವು ಪ್ರೇಕ್ಷಕರಿಗೆ ಕೇಳ್ಕೊಡೋದು ಒಂದೇ, ದಯಮಾಡಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಥಿಯೇಟ್ರಿಗೆ ಬಂದು ನೋಡಿ. ಅದೊಂದು ಕಲ್ಚರ್ ನಮ್ಮಲ್ಲಿ ತೀರಾ ಕಡಿಮೆ ಆಗಿದೆ. ನಿನ್ನೆ ಮಾತಾಡ್ತಾ ಉಮೇಶ್ ಬಣಕರ್ ಮಾತಾಡ್ತಾ ಅದನ್ನು ಹೇಳ್ತಾಯಿದ್ರು, 1.5% ಆಗಿದೆ ಈಗ ಸಕ್ಸಸ್ ರೇಟು. ಈಗೊಂದು 6-7 ವರ್ಷಕ್ಕೆ ಮುಂಚೆ 4% ಇತ್ತು. ತೆಲುಗು ಇಂಡಸ್ಟ್ರಿನಲ್ಲಿ 14-15% ಇತ್ತು. ಅಲ್ಲಿವಾಗ 5% ಆಗ್ಬಿಟ್ಟಿದೆ. ನಮ್ಮಲ್ಲಿ 1.5 ಆಗಿದೆ. ಬಿಕಾಸ್ ಆಫ್ ಎಲ್ಲ ಈಸಿ ರೀಚಬಲ್ ಅಂತ. ಇಲ್ಲಿ ನೋಡಿದ್ರೆ ನೀವು ಸಿನಿಮಾದ ನಿಜವಾದ ಮಜಾ ಎಂಜಾಯ್ ಮಾಡೋಕ್ಕಾಗಲ್ಲ. ದಯಮಾಡಿ ಬನ್ನಿ. ನಿಮಗೋಸ್ಕರನೇ ನಾವು ಸಿನಿಮಾ ಮಾಡಿರೋದು, ನಿಮಗೋಸ್ಕರನೇ ಥಿಯೇಟ್ರ್ಗಳು ಕಟ್ಟಿರೋದು, ನಿಮಗೋಸ್ಕರನೇ ಅವರು ಬಂಡವಾಳ ಹಾಕಿರೋದು, ನಾವು ಬಂಡವಾಳ ಹಾಕಿರೋದು, ನಮ್ಮ ಶ್ರಮ ಹಾಕಿರೋದು, ನಮ್ಮ ನಿರ್ಮಾಪಕರುಗಳು ದುಡ್ಡು ಹಾಕಿರೋದು. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಖುಷಿ ಪಡ್ತೀರ. ಇಲ್ಲಿ ಗೌಳಿ ಸಿನಿಮಾದ ಪ್ರಮೋಷನಲ್ ಆ್ಯಕ್ಟಿವಿಟಿಲಿ ನಾನು ಅಂದರೆ ಟ್ರಾವೆಲ್ ಮಾಡ್ಬೇಕು ಅಣ್ಣನ ಜೊತೆಗೆ ಒಂದಷ್ಟು ಥಿಯೇಟ್ರಿಗೆ ಹೋದ್ವಿ. ಅಲ್ಲಿ ಒಂದಷ್ಟು ಜನ ಕಮ್ಮಿ ಇದ್ದರು. ಅಲ್ಲಿ ರೆಕಾರ್ಡ್ ಮಾಡೋಕ್ಕೆ ಬಂದು ಮೊಬೈಲು ಒಂದಷ್ಟು ಕ್ಯಾಮ್ರಾ ಬಂದಾಗ ಕಿಟ್ಟಣ ಬೇಡ ಅಂದರು. ಬೇಡ, ನಾವು ಜನಗಳಿಗೆ ಸುಳ್ಳು ಸಂದೇಶ ತಲುಪಿಸೋದು ಬೇಡ, ಅಂದರೆ ಸಿನಿಮಾ ಜನ ತಾನಾಗೆ ಸಿನಿಮಾಗೆ ಬರಲಿ ಅಂತ. ಈ ಥರದ ವಿಚಾರಕ್ಕೆ ಕಿಟ್ಟಣ ಸ್ವಲ್ಪ ಅಂದರೆ ಆ ಥರದಿಂದ ನಾವು ಯಾರಿಗೂ, ನಾನು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿ ನಾನು 9ನೇ ಕ್ಲಾಸ್ ಹುಡುಗ ಆಗಿದ್ದೆ ನಾನು ಸಿನಿಮಾಗೆ ಬಂದಾಗ. ಹೌದೌದು, ಬಾಲ ಕಲಾಕಾರಾಗಿ ಬಂದಿದ್ದು. ಅವತ್ತಿನಿಂದ ಇವತ್ತವರೆಗೂ ನಾವು ಯಾರಿಗೋ ಸುಳ್ಳು ಹೇಳೋ, ಮೋಸ ಮಾಡೋ ಏನೂ ಮಾಡೋಕ್ಕಾಗಲ್ಲ. ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ಮಾತು, ನಿಮ್ಮ ನಡೆ ನುಡಿ, ಜನರೊಂದಿಗೆ ನೀವು ಇಟ್ಕೊಂಡಿರೋ ವಿಶ್ವಾಸ, ನಿಮ್ಮ ಆತ್ಮೀಯರೊಂದಿಗೆ ನೀವು ಬೆರೆಯೋ ರೀತಿ, ಇದು ಯಾವತ್ತೂ ನಿಮಗೆ ಒಳ್ಳೆತನ ತೋರಿಸುತ್ತೆ. ಅಲ್ಲ, ಆ್ಯಕ್ಚುಲಾಗಿ ನೀವು ಹೇಳಿದ್ದು ಕರೆಕ್ಟು. ನಮ್ಮ ಫಿಲಮಲ್ಲಿ 1-2-3 ವಿಷಯ ಇದೆ. ಕಿಟ್ಟಪ್ಪ ಅವರು ಅದೇ ಕೇಳಿದ್ರು, ನಿಜವಾಗ್ಲೂ ಇದು ನಡೆಯುತ್ತಾ ಅಂತಲೇ ಕೇಳಿದ್ರು. ಹೌದೌದು ಕೇಳಿದ್ರು. ಸೊ ಯಾಕಂದರೆ ನಾವು ರಾಂಗ್ ಇನ್ಫಾರ್ಮೇಷನ್ ಕೊಡಬಾರ್ದು, ಪಕ್ಕ ರೈಟ್ ಇನ್ಫಾರ್ಮೇಷನ್ಸೇ ನಾವು ಆ್ಯಕ್ಚುಲಾಗಿ ಕೊಡಬೇಕು. ಸೊ ಆ ವಿಷಯದಲ್ಲಿ ಅವ್ರು ಕೇಳೋದು ತಪ್ಪೇನಿಲ್ಲ. ಇವನ್ ನನ್ನ ನೆಕ್ಸ್ಟ್ ಫಿಲಮ್ದೇನೋ ಒಂದು ವಿಷಯ ಡಿಸ್ಕಸ್ ಮಾಡಿದ್ರು. ಆ್ಯಕ್ಚುಲಿ ಇವ್ರ ಹತ್ರ ಸುಮ್ಮನೆ ಒಂದು ಕಥೆನೂ ಡಿಸ್ಕಸ್ ಮಾಡಿದೆ, ಸುಮ್ಮನೆ ಒಂದು ಜಡ್ಜ್ಮೆಂಟ್ ಚೆನ್ನಾಗಿದೆ ಅವರು.
ಅವಾಗಲೂ ಅವ್ರಿಗೆ ಆ ವಿಷಯ ಕೇಳಿದಾಗ ಆ ವಿಷಯ ನಡೆಯುತ್ತಾ ಅನ್ನೋವಂಥದ್ದೇ ಒಂದು ಕ್ವಶನ್. ಬಿಕಾಸ್ ನಾವು ರಾಂಗ್ ಆಗಿ ಫಿಲಮ್ಗೋಸ್ಕರ ಏನೇನೋ ಹೇಳಬಾರ್ದು, ಹೇಳೋವಂಥದ್ದು ವಿಷಯ ಕರೆಕ್ಟಾಗಿರಬೇಕು. ಸೊ ಆ ನಿಟ್ಟಿನಲ್ಲಿ ಅವ್ರು ಕೇಳೋದು ತಪ್ಪೇನಿಲ್ಲ. ಇಲ್ಲ, ಇವತ್ತು ನಾನು ಅದನ್ನ ಯಾಕೆ ನೆನ್ಸ್ಕೊಂಡೆ ಅಂದ್ರೆ ಒಂದಷ್ಟು ಪ್ರಮೋಷನ್ಗಳು ಆಗ್ತವೆ, ಅದು ಒಳ್ಳೇದು ಕೆಟ್ಟದು ಅದು ಬೇರೆ ವಿಚಾರ. ಬಟ್ ಜನಗಳಿಗೆ ನಾವು ದಾರಿ ತಪ್ಪಿಸೋದು ಬೇಡ, ಎಲ್ಲಿ ಚೆನ್ನಾಗಿ ಹೋಗ್ತೀವಿ ಚೆನ್ನಾಗಿ ಹೋಗ್ಲಿ, ಕಡಿಮೆ ಕಡೆ ತೋರಿಸಿ ನಾವು ಏನೋ ಹೈಪ್ ಕೊಡೋದು ಬೇಡ ಅಂತಂದ್ರೆ ಅದು ನಾನು ಕನೆಕ್ಟ್ ಆಯ್ತು ಈ ಪಾಯಿಂಟ್. ಸರ್ ಸಾಂಗ್ಸ್ ಅಂತ ಹೋದಾಗ ಮೊನ್ನೆ 4 ಸಾಂಗ್ ನೋಡಿದೆ ನಾನು, ಅಲ್ಲಿ ಕೊನೆ ಸಾಂಗ್ ನಂಗೆ ಭಾಳ ಇಷ್ಟ ಆಯ್ತು ಸರ್. ಆ ಪ್ಯಾಥೋದಲ್ಲಿ ಪ್ರತಿಯೊಬ್ಬ ಕಲಾವಿದರ ಆ ಇಂಟೆನ್ಸಿಟಿ ಆಫ್ ರಿಯಾಕ್ಷನ್ಸ್, ಆ ಕಾಂಪ್ಯಾಕ್ಟ್ ಶಾಟ್ಸ್ ನಂಗೆ ತುಂಬಾ ಇಷ್ಟ ಆದ. ಅದು ಹರ್ಷವರ್ಧನ್ ಅಂತ ಮ್ಯೂಸಿಕ್ ಡೈರೆಕ್ಟರ್. ನಿಜವಾಗ್ಲೂ ಹರ್ಷವರ್ಧನ್ ಬಗ್ಗೆ ತುಂಬ ಹೇಳಬೇಕು. ಆ ವ್ಯಕ್ತಿ ಎಂಥ ವರ್ಕರ್ ಅಂದರೆ ಲೈಕ್ ತುಂಬ ಮಲ್ಟಿಪಲ್ ಫಿಲಮ್ಸ್ ಎಲ್ಲ ವರ್ಕ್ ಮಾಡ್ತಾ ಇರ್ತಾರೆ. ಮತ್ತು ಈ ಬೇಸಿಕಲಿ ಈಸ್ ಎ ಕೀಬೋರ್ಡ್ ಪ್ಲೇಯರ್. ತುಂಬ ಚೆನ್ನಾಗಿ ನೋಡಿಸ್ತಾರೆ. ತುಂಬ ಶೋಸ್ಗೆ, ತುಂಬ ಅಕ್ರಾಸ್ ದಿ ವರ್ಲ್ಡ್ ತುಂಬ ಶೋಸಲ್ಲೆಲ್ಲ ಕೀಬೋರ್ಡ್ ಪ್ಲೇಯರಾಗಿ ಹೋಗಿದ್ದಾರೆ. ಬೆಳಗಿನ ಜಾವ 3 o'clock 4 o'clock ತನಕ ಎಲ್ಲ ಎಷ್ಟೊಂದು ಸಲ ಕಂಪೋಸ್ ಮಾಡಿದ್ದೀವಿ. ಯಾವತ್ತೂ ಬೇಜಾರು ಮಾಡ್ಕೊಂಡೆ ಈ ಟ್ಯೂನ್ ಬೇಡ ಆ ಟ್ಯೂನ್ ಮಾಡೋಣ ಇನ್ನೊಂದು ಟ್ಯೂನ್ ಮಾಡೋಣ ಅಂದರೆ ಒಂದು ದಿವಸನೂ ಬೇಜಾರು ಮಾಡ್ಕೊಂಡೆ ಮಾಡಿದ್ದಕ್ಕೆ ಸಾಂಗ್ಸ್ ಹಂಗಿದೆ. ಅದ್ರ ತಕ್ಕಾಗೆ ನಾಗೇಂದ್ರ ಪ್ರಸಾದ್ ಸರ್ ಎಲ್ಲ ಸಾಂಗು ಆಲ್ಮೋಸ್ಟ್ ಅಲ್ಲಿ 40 minutes 50 minutes ಇಷ್ಟರಲ್ಲೇ ಬರೆದಂಥದ್ದು. ಮತ್ತು ಅವ್ರ ಬಗ್ಗೆ ಮಾತಾಡೋ ಇದೇ ಇಲ್ಲ ಅಂದರೆ ಲೈಕ್ ಅವರೊಬ್ಬರು ಲೆಜೆಂಡ್ ಅವ್ರು ಆ್ಯಕ್ಚುಲಾಗಿ. ಸೊ ಸರಸ್ವತಿ ಪುತ್ರ ಅಂತ ಎಲ್ಲರೂ ಕರೀತಾರೆ. ಸೊ ಎಲ್ಲ ಸಾಂಗ್ಸು ನಾಗೇಂದ್ರ ಪ್ರಸಾದ್ ಸರೇ ಬರೆದಿರೋದು, ಬಟ್ ಅದ್ಭುತವಾಗಿ ಬರೆದಿದ್ದಾರೆ. ಅದ್ರ ಬಗ್ಗೆ ಎರಡೇ ಮಾತಿಲ್ಲ. ಇವನ್ ನನಗೂ ತಿರುಗೋಯ್ ಭೂಮಿ ಫೇವ್ರೇಟು, ಲೈಕ್ ಎಲ್ಲ ಸಾಂಗು ಫೇವ್ರೇಟು. ಬಟ್ ಅದು ಕೊನೆ ತನಕ ಉಳ್ಕೊಳ್ಳೋ ಲೈನ್ಸ್ಗಳು ಎಷ್ಟು ಚೆನ್ನಾಗಿ ಮೌಲ್ಯಗಳು ಹೇಳಿದ್ದಾರೆ. ಆಮೇಲೆ ಆ ಇಡೀ ಸಾಲು ನೀವೇನೇ ಫುಲ್ ಸಾಹಿತ್ಯ ನೀವೇನು ಸಾಂಗಲ್ಲಿ ಆಲ್ಮೋಸ್ಟ್ ಅಲ್ಲಿ ಪ್ರತಿಯೊಬ್ಬರಿಗೆ ಯಾವುದಾದ್ರೂ ಒಂದೊಂದು ಲೈನ್ ಕನೆಕ್ಟ್ ಆಗುವಂಥ ಲೈನ್ಸ್ ಇದ್ದೇ ಇದೆ. ಸೊ ಪರ್ಸ್ನಲಿ ನನಗೂ ತುಂಬ ಇಷ್ಟ ಆ ಸಾಂಗ್. ಹೌದಾ? ಎಲ್ಲ ಸಾಂಗ್ಸ್ ಕೇಳಿದ್ಮೇಲೆ ಆ ಕೊನೆ ಸಾಂಗ್ ಕೇಳಿದ್ಮೇಲೆ ಹಿಂಗೆ ಗುರುಗಳದ್ದು ಹಿಂಗೆ ಭುಜ ಮುಟ್ಟಿ ಅಣ್ಣ ಸಕ್ಕ ಸಾಂಗ್ ಅಂದೆ. ಯಾಕೋ ಬೆಳಗ್ಗೆ ಡಲ್ಲಿದ್ದೇನೋ ನೀನು ಅಂತವ್ರು. ಹ್ಞೂ ಅಣ್ಣ ಒಂದೆರಡು ಏನೋ ಮಿಸ್ ಮ್ಯಾಚ್ ಆಗಿತ್ತಣ್ಣ ಅಂದೆ. ಎಸ್ ಅಂಥವ್ರಿಗೆ ಕನೆಕ್ಟ್ ಆಗುತ್ತೆ ಈ ಸಾಂಗು. ಆಮೇಲೆ ಕಿಟ್ಟಣದಾಗ ಬಳಸಿದಂಥ ಪದಗಳು ನಿಮಗೆ ಪ್ರೇರಣೆ ಆಗಬೇಕು, ಒಂದು ಹೆಜ್ಜೆ ಮುಂದೆ ಹೋಗೋದಕ್ಕೆ ಅವಕಾಶಗಳಾಗಬೇಕು. ಅಣ್ಣ ಸಿನಿಮಾ ಎಷ್ಟು ಕ್ಯಾರಿ ಮಾಡ್ತಾಣ ಈ ಥರದ ವಿಚಾರಗಳಿಗೆ? ಯೂಶಲಿ ಯಾವುದೇ ಸಿನಿಮಾ ಆಗಲಿ ಇನ್ಕ್ಲೂಡಿಂಗ್ ಟೆರರ್ ಸೇರಿ. ಅಲ್ಲ, ಇವಾಗ ಬರೀ ಟೆರರ್ದೇ ಮಾತಾಡೋಣ. ಸಿನಿಮಾ ಎಂಟರ್ಟೈನ್ಮೆಂಟ್ ಮೀಡಿಯಮ್ 100% ನಾವು ಅದನ್ನು ಯೋಚನೆ ಮಾಡಲೇಬೇಕು. ಬಂದ ಆಡಿಯನ್ಸ್ಗೆ ನಾವು ಎಂಟರ್ಟೈನ್ಮೆಂಟ್ ಕೊಡಲೇಬೇಕು. ಅದರೊಟ್ಟಿಗೆ ನಾವು ಕಾಣದೇ ಇರೋ ಒಂದಷ್ಟು ಬೇರೆ 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 ಥರದ ವಿಷಯಗಳು ನಡೀತಾನೇ ಇರ್ತವೆ ಸಮಾಜದ ಸುತ್ತಮುತ್ತಲು. ಅದ್ರ ಮೇಲೆ ಬೆಳಕು ಚೆಲ್ಲೋ ಒಂದು ಪ್ರಯತ್ನ ರಂಜನ್. ಈ ಮಾಫಿಯಾಗಳಲ್ಲಿ ಇದೊಂದು ದೊಡ್ಡ ಮಾಫಿಯಾ, ಇದು ಮನಿ ಲಾಂಡ್ರಿಂಗ್ ಅಂತಾರದಕ್ಕೆ. ಆ ವಿಚಾರದಲ್ಲಿ ತುಂಬ ಕರೆಕ್ಟಾಗಿ ಹೇಳದೇ ಇರೋ ವಿಷಯಗಳು ತುಂಬ ಜನಕ್ಕಲ್ಲ 99% ಜನಕ್ಕೆ ಗೊತ್ತಿಲ್ಲ. ಇದು ಅಂಥ ಒಂದು ವಿಚಾರವನ್ನು ಇಟ್ಕೊಂಡು ರಂಜನ್ ಆ ಸ್ಕ್ರೀನ್ ಪ್ಲೇ ಮಾಡಿರೋದು, ಅದರಲ್ಲಿ ಅವ್ರು ಸಕ್ಸಸ್ ಆಗಿದ್ದಾರೆ ಅಂತ ನನಗಂತೂ ಸಖತ್ ಖುಷಿ ಇದೆ. ಸರ್ ಶೂಟಿಂಗ್ ಲೊಕೇಶನ್ಸ್ ಬಗ್ಗೆ ಹೇಳಿ ಸರ್, ಎಲ್ಲೆಲ್ಲಿ ಆಯಿತು? ಬ್ಯಾಂಗ್ಳೂರು, ಚನ್ನಪಟ್ಟಣ, ಮಾಗಡಿ, ಮೇಲ್ಕೋಟೆ, ಬ್ಯಾಂಗ್ಳೂರು ಸುತ್ತಮುತ್ತ ಮಿನ್ನೂರ ಮಿಲ್ಲು ಮತ್ತು HMT, ಕನಕಪುರ ರೋಡು, ತುಂಬ ಸಾಕಷ್ಟು ಜಾಗದಲ್ಲಾಗಿದೆ. ಮಾಗಡಿನಲ್ಲಿ ನೀವು ಮೊನ್ನೆ ಒಂದು ಸಾಂಗ್ ನೋಡಿದಾಗ ಶಿವನ್ ಸಾಂಗು ಅದು ನೋಡಿ, ಅದು ಇಡೀ ದೇವಸ್ಥಾನದ ಸೆಟ್, ಅದು ಆ್ಯಕ್ಚುಲಿ ಸೆಟ್ ಹಾಕಿ ನಾವು ಮಾಡಿದಂಥದ್ದು. ಅದು ಮಾಗಡಿನಲ್ಲಿ ಒಂದು ಪ್ರಸನ್ನ ಸೋಮನಾಥೇಶ್ವರ ಅಂತ ಒಂದು ಟೆಂಪಲಲ್ಲಿ ಅಲ್ಲಿ ಒಂದು ಜಾಗದಲ್ಲಿ ಒಂದು ಸೆಟ್ ಹಾಕಿ ಮಾಡಿದ್ವಿ. ತುಂಬ ದೇವಸ್ಥಾನಗಳಲ್ಲಿ ಶೂಟ್ ಮಾಡಿದ್ದೀವಿ. ಇವನ್ ದೇವ್ರ ಮೇಲೆ ಕತೆ ಇರೋದ್ರಿಂದ ಮಾಗಡಿ ರಂಗನಾಥ ಸ್ವಾಮಿ ಟೆಂಪಲಲ್ಲಿ ಶೂಟ್ ಮಾಡಿದ್ದೀವಿ, ಪ್ರಸನ್ನ ಸೋಮನಾಥೇಶ್ವರ ಸ್ವಾಮಿ, ಮೇಲುಕೋಟೆ, ಇವನ್ ಚನ್ನಪಟ್ಟಣದಲ್ಲಿ ಮಹದೇಶ್ವರ ಸ್ವಾಮಿ ಅಂತ ಒಂದು ಟೆಂಪಲ್ ಇದೆ, ಭೈರವೇಶ್ವರ ಅಂತ ಒಂದಿದೆ ಅಲ್ಲೇ ಪಕ್ಕದಲ್ಲಿ. ಚನ್ನಪಟ್ಟಣ ಏನಕ್ಕೆ ಪರ್ಟಿಕ್ಯುಲರ್ ಆಗಿ ನೀವು ಮಾಡಿದ್ದು? ಯಾವುದು ಅಲ್ಲ, ದೇವಸ್ಥಾನಗಳು ನಮ್ಗೆ ನಿಮ್ಮೂರು ಅಂತ ಹೇಳಪ್ಪ. ಇಲ್ಲ ಅದಲ್ಲ, ನಮಗೆ ದೇವಸ್ಥಾನಗಳು ಬೇಕಾಗಿತ್ತು, ಹುಡುಕ್ತಾ ಒಂದು ನಮ್ಮೂರು ಹೌದು ಆ್ಯಕ್ಚುಲಾಗಿ. ಸೊ ಅದು ಒಂದು ಇತ್ತು ಲೈಕ್ ಮಾಡೋಣ ಅನ್ನುವಂಥದ್ದು. ಅಣ್ಣ ಈಗ ಯೂಶಲಿ ಭಾಳಷ್ಟು ಸಿನಿಮಾಗಳನ್ನ ಮಾಡಿದ್ರಿ, ಬಟ್ ಈ ಸಿನಿಮಾದ ಕನ್ವಿಕ್ಷನ್ ಅಂತಂದಾಗ ಆ್ಯಸ್ ಆರ್ಟಿಸ್ಟ್ ಆಗಿ ಅಂದರೆ ತುಂಬ ಜನ ಕಲಾವಿದರ ಮಧ್ಯೆ ಒಂದು ಬೌನ್ಸ್ ಬ್ಯಾಕ್ ಆಗಿ ನಟನೆ ಮಾಡುವಂಥದ್ದು. ಪ್ರತಿಯೊಂದು ಪಾತ್ರಕ್ಕೂ ಅದರದೇ ಆದ ಪ್ರಾಮುಖ್ಯತೆ ಇರೋದ್ರಿಂದ ಇಲ್ಲಿ ಯಾರನ್ನು ಓವರ್ಟೇಕ್ ಮಾಡೋದು ಅಥವಾ ಅವ್ರು ಯಾರೋ ಇದ್ದಾಗ ನಾವು ಮಾಡೋದು. ಯಾಕಂದರೆ ದೇವಣ್ಣ ಜೊತೆ ನಾನು ಗೌಡ್ರು ಮಾಡಿದ್ದೆ, ಶಶಿ ಅವ್ರ ಜೊತೆ ಫಸ್ಟ್ ಸಿನಿಮಾ, ಶರತ್ ಅವ್ರ ಜೊತೆ ಇದೊಂದು 6ನೇ 7ನೇ ಸಿನಿಮಾ. ಇನ್ನುಳಿದಂತೆ ರವಿ ಭಟ್ರು ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದರು. ಕುಮಾರ್ ಬಂಗಾರಪ್ಪವ್ರ ಜೊತೆ ಅವತಾರೆ ಮಾಡಿದ್ದೆ ನಾನು. ಅವ್ರಿಗೆ ನೆನಪಿರಲಿಲ್ಲ, ನಾನೇ ಜ್ಞಾಪಿಸಿದೆ. ಐ ವಾಸ್ ಸ್ಟಡಿಯಿಂಗ್ 9th standard ಆಗ ನಂಜುಂಡೇಗೌಡರ ಸಿನಿಮಾ. ಇದು ಗತವೈಭವ ಅಣ್ಣ. ಏನು ಸರ್ ಗತವೈಭವ ಸರ್ ಇದು? ವೆಲ್ ಸುಮಾರು ಜನ ಜೊತೆ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ಹೋಗ್ತಾ ಗೊತ್ತಾಗ್ತಾ ಇತ್ತು. ಆದರೆ ರಂಜನ್ನು ಎಲ್ಲ ಪಾತ್ರಕ್ಕೂ ಒಂದು ನಾಯಕನ ರೀತಿಯೇ ಅದನ್ನು ಬಿಲ್ಡಪ್ ಕೊಟ್ಟು ಅದಕ್ಕೇನು ಸ್ಟಾರ್ಟ್ ಆ್ಯಂಡ್ ಎಂಡ್ ತುಂಬ ಮಜ್ಜವಾಗಿಟ್ಟಿರೋದ್ರಿಂದ
ಎಲ್ಲ ಪಾತ್ರಗಳು ತುಂಬ ಮುಖ್ಯ ಆಗುತ್ತೆ, ತುಂಬ ಪ್ರಾಮುಖ್ಯತೆ ಪಡ್ಕೊಂಡಿದೆ. ಎಲ್ಲದಕ್ಕಿಂತ ಮೇಜರ್ ಆಗಿ ಥ್ಯಾಂಕ್ಸ್ ಟು ರಂಜನ್, ಎಷ್ಟು ಚೆನ್ನಾಗಿ ಅವರೆಲ್ಲರನ್ನು ಕನ್ವಿನ್ಸ್ ಮಾಡಿ ಕತೆ ಹೇಳಿ ಕನ್ವಿನ್ಸ್ ಮಾಡೋದಿದೆಯಲ್ಲ. ಅವ್ರು ಯಾರು ಸುಮ್ಮನೆ ಏನೋ ಯಾವುದೋ ಸಿನಿಮಾ ಮಾಡಬೇಕು ಅಂತ ಬಂದು ಮಾಡೋರಲ್ಲ. ಎಲ್ರಿಗೂ ಅವ್ರವ್ರದ್ದೇ ಆದಂಥ ಒಂದೊಂದು ಸ್ಟ್ಯಾಂಡ್ ಇದೆ ಜೀವನದಲ್ಲಿ. ಪ್ರತಿಯೊಬ್ಬರನ್ನು ಕನ್ವಿನ್ಸ್ ಮಾಡಿ ಆ ಪಾತ್ರಕ್ಕೆ ಒಪ್ಪಿಸಿ ಮಾಡಿಸಿದ್ರಲ್ಲ, ಅದಕ್ಕೆ ರಂಜನ್ಗೆ ವಿ ಹ್ಯಾವ್ ಟು ಬಿ ಗ್ರೇಟ್ಫುಲ್. ಏನು ಸರ್ ಸೆನ್ಸರ್ ಆಗಿದ್ದು? ಏನು ಸರ್ ಸರ್ಟಿಫಿಕೇಟ್ ಎ ಓಕೆ ಎ ಸರ್ಟಿಫಿಕೇಟು. UA 16+ ಹೇಳಿದ್ರು ಒಂದಷ್ಟು ಕಟ್ಸು, ಬಟ್ ಆ ಕಟ್ಸ್ ಏನಾದರೂ ಮಾಡಿದ್ರೆ ಫಿಲಮ್ಗೆ ಕನ್ವೆ ಮಾಡೋದಕ್ಕೆ ಎಫೆಕ್ಟ್ ಆಗುತ್ತೆ ಅಂತ ಅನಿಸ್ತು. ಸೊ ನಾವು ಹೇಗೆ ಹೋದ್ವಿ ಸರ್ಟಿಫಿಕೇಟು. ಸೆನ್ಸಾರ್ ಶ್ರೀನಿವಾಸಪ್ಪ ಅವರು ಒಂದ್ಸಲಿ ಸುಮ್ಮನೆ ಕ್ಯಾಜುವಲಾಗಿ ಮಾತಾಡ್ಬೇಕಾದ್ರೆ ಈ ಸಿನಿಮಾದ ಪ್ರೊಸೆಸ್ಸನ್ನು ಅವರು ವಾರ್ಗೆ ಹೋಲಿಸಿದ್ರು. ಒಬ್ಬ ನಿರ್ದೇಶಕ ಒಬ್ಬ ನಿರ್ಮಾಪಕನಿಗೋಗಿ ಕಥೆ ಹೇಳುವಂಥದ್ದು ಮೊದಲ ಮಹಾಯುದ್ಧ, ಶೂಟಿಂಗ್ ಶುರು ಮಾಡಿ ಮುಗಿಸೋದು 2ನೇ ಮಹಾಯುದ್ಧ, ಮುಗಿಸಿ ಪ್ರಮೋಷನಲ್ ಆ್ಯಕ್ಟಿವಿಟಿ ಮಾಡಿ ಥಿಯೇಟ್ರ್ ತರೋದು 3ನೇ ಮಹಾಯುದ್ಧ, 4ನೇದು ಮಹಾಯುದ್ಧ ಆಡಿಯನ್ಸ್ ಮೂಲಕ ನಮ್ಮನ್ನು ಗೆಲ್ಲಿಸುವಂಥ ಮಹಾಯುದ್ಧನ. ಇದೇ ಕನೆಕ್ಟ್ ಆಯಿತು ಅಂತ. ನಿಜ. ಏನಾಗುತ್ತೆ ಅಂದರೆ ಒಂದಷ್ಟು ಕೆಲವು ವಿಷಯ ಹೆಂಗಾಗುತ್ತೆ ಅಂದರೆ, ಈಗ ನಮಗೆ ಸೆನ್ಸಾರ್ದು ಕೆಲವೊಂದಷ್ಟು ರೂಲ್ಸ್ ಇದೆ, ಹೊಸ ಏನೇನೋ ರೂಲ್ಸ್ ಬಂದಿದೆ. ಬಟ್ ಅದು ಅವರ ಕಾನೂನು ಚೌಕಟ್ಟಲ್ಲಿ ಏನೇನಿರುತ್ತದೆ, ಓಕೆ, ಅದನ್ನೆಲ್ಲ ಪಾಲಿಸಕ್ಕೆ ನಮಗಿನ್ನೂ ಆ ವಿಚಾರಗಳ ಬಗ್ಗೆ ಅಸಮಾಧಾನ ಇದ್ದೇ ಇದೆ. ಆಮೇಲೆ ಯಾಕಂದರೆ ಇದು ಸೆಂಟ್ರಲ್ ಗೌರ್ಮೆಂಟ್ಗೆ ಬರುತ್ತೆ ಸೆನ್ಸಾರ್. ಹಂಗಿದ್ದಾಗ ನಿನಗೆ ಬಾಂಬೆಗೆ ಒಂದು ಸೆನ್ಸಾರು, ಬೆಂಗಳೂರಿಗೆ ಒಂದು ಸೆನ್ಸಾರು, ಕರ್ನಾಟಕಕ್ಕೆ ಒಂದು ಸೆನ್ಸಾರ್ ಆಗಬಾರ್ದು. ಆಂಧ್ರ ಪ್ರದೇಶದಲ್ಲಿ ಒಂಥರ ಸೆನ್ಸಾರ್ ಬೋರ್ಡು ವರ್ಕ್ ಮಾಡುತ್ತೆ, ಕರ್ನಾಟಕದಲ್ಲಿ ಒಂಥರ ವರ್ಕ್ ಮಾಡುತ್ತೆ, ತಮಿಳ್ನಾಡು ಆಗಬಾರ್ದು. ಯೂನಿವರ್ಸಲ್ ಆಗಿ ಎಲ್ರಿಗೂ ಒಂದೇ ಥರದ ಕಾನೂನು ಇರಬೇಕು, ಒಂದೇ ಥರದ್ದು ಆಗ್ಬೋದು. ಈಗ ದುರಂಧರ್ ನೋಡ್ತಾ ಇದ್ದೀರಾ, ನಾನು ಗೌಳಿ ಮಾಡಿದಾಗ ಗೌಳಿಲಿದ್ದು ಬ್ಲಡ್ ಶೆಡ್, ಅಯ್ಯೋ ಇಷ್ಟೊಂದು ಬ್ಲಡ್ ಶೆಡ್ ಏನು ಬ್ಲಡ್ ಶೆಡ್ ಇತ್ತು ಅದರಲ್ಲಿ. ಅದಕ್ಕೆ ಮುಂಚೆ ಒಂದು ಧನುಷದ ಒಂದು ಪಿಕ್ಚರ್ ಬಂದಿತ್ತು, ಅದರಲ್ಲೇನು ಪ್ರತಿ ಹೆಜ್ಜೆಗೂ ರಕ್ತ. ಇವನ್ ಸಿನಿಮಾ ಬಂದಿತ್ತು, ಯಾರು ತೆಲುಗುದೊಂದು ಸಿನಿಮಾ ಬಂದಿತ್ತು, ಇವೊಂದು ಪುಷ್ಪ ಬಂದಿತ್ತಾಗ ಅಂತ, ಪುಷ್ಪ 1 ಬಂದಿರಬೇಕು. ಅದರಲ್ಲಿ ಎಷ್ಟಿತ್ತು ಬ್ಲಡ್ ಶೆಡ್ಡು? ಯಾಕೆ ಇಷ್ಟೊಂದು ಬಲವಂತ ಮಾಡ್ತೀರಾ ನೀವು? ಆಮೇಲೆ ಯಾರೂ ನೋಡದೇ ಇರೋದ ಇದು? ಇವತ್ತು ಸೋಷಿಯಲ್ ಮೀಡಿಯಾ ಮತ್ತು ಎಷ್ಟು ಯೂಟ್ಯೂಬಲ್ಲಿ ಆಗ್ಬೋದು, ಗೂಗಲ್ ಆಗ್ಬೋದು, ಯಾರು ಟೈಪ್ ಮಾಡಿದ್ರು ಎಲ್ರಿಗೂ ಕಾಣಿಸ್ತಾ ಇದೆ ಅದು. ಅದನ್ನು ಈ ರೀತಿ ಬಿಗಿ ಮಾಡೋದು, ಒಂದು ಸಿನಿಮಾನ ಮಾಡಬೇಕು ಅಂತ ಹೊರಟಾಗ ಒಬ್ಬ ನಿರ್ದೇಶಕ ಕಂಡಿರೋ ಕನಸು, ನಿರ್ಮಾಪಕನ ಬಂಡವಾಳ, ಕಲಾವಿದರ ಶ್ರಮ ಎಲ್ಲವನ್ನೂ ಪರಿಗಣನೆಗೆ ತೊಗೊಂಡು ಒಂದು ಸಣ್ಣ ಒಂದು ಬ್ಯಾಲೆನ್ಸ್ಡ್ ಆಗಿರೋ ಥರದ ಒಂದು ವಿಚಾರ ಆಗಬೇಕು. ಆ ನಿಟ್ಟಲ್ಲಿ ನಾವು ವಾಣಿಜ್ಯ ಮಂಡಳಿಯವ್ರನ್ನು ಕೇಳ್ಕೊಂಡಿದ್ದೀವಿ, ನಮ್ಮ ನಿರ್ಮಾಪಕರ ಸಂಘದಲ್ಲೂ ಕೇಳ್ಕೊಂಡಿದ್ದೀವಿ, ನಿರ್ದೇಶಕರ ಸಂಘದಲ್ಲೂ, ಬರಹಗಾರರ ಸಂಘದಲ್ಲೂ ಕೇಳ್ಕೊಂಡಿದ್ದೀವಿ. ಒಂದು ಪರಿಷ್ಕೃತವಾದಂಥ ಒಂದು ರೀತಿ ಬರಬೇಕು. ಒಂದು ಏನಂತಾರೆ ಅದಕ್ಕೆ, ಒಂದು ವಿಂಡೋ ಆ ರೀತಿ ಆಗಿಬಿಟ್ರೆ ಮೇಕರ್ಗಳಿಗೂ ಹೊಸ ಕನಸುಗಳು ಕಾಣೋದಕ್ಕೆ ಅನುಕೂಲ ಆಗುತ್ತೆ ಅಂತ. ಅಲ್ಲ, ಇವ್ರು ಹೇಳಿದ್ದು ಕರೆಕ್ಟ್. ಆ್ಯಕ್ಚುಲಿ ಎಲ್ಲ ಕಡೆ ಒಂದೇ ಕಾನೂನು ಇರಬೇಕು, ಒಂದೊಂದು ಲ್ಯಾಂಗ್ವೇಜಲ್ಲಿ ಒಂದೊಂದು ಇರುವಂಥದ್ದು ತಪ್ಪಾಗುತ್ತೆ. ಆಮೇಲೆ ಏನಾಗುತ್ತೆ ಅಂದರೆ, ಸಿಗರೇಟ್ ಲೈಟ್ ಹಚ್ಚೋದಿದೆಯಲ್ಲ, ಒಂದು ಕ್ಯಾರೆಕ್ಟರ್ ಏನೋ ಒಂದು ಬಿಲ್ಡಪ್ ಇರುತ್ತೆ, ಆ ಕ್ಯಾರೆಕ್ಟರ್ ಬೇಕಾಗುತ್ತೆ. ನಿಮ್ಗೆ ಆ ಲೈಟ್ ಹಚ್ಚೋ ಶಾರ್ಟ್ ಇದ್ದರೆ ನಾವು ಬೇರೆ ಕೊಡೋಕ್ಕಾಗಲ್ಲ, ಏನೇ ಕೊಡ್ತೀವಿ ಅನ್ನೋ ಅಂಥದ್ದು ಎಷ್ಟು ಸರಿ ಅಂತ. ಹಚ್ಚದಿರ ಸೇದಕ್ಕಾಗತ್ತಾ? ಸೇದೋದು ಓಕೆ ಅಂತಾರೆ, ಹಚ್ಚೋದು ಸಿಗರೇಟ್ ಲೈಟ್ನಿಂಗ್ ಶಾರ್ಟ್ ಇರಬಾರ್ದು, ಅದಿದ್ದರೆ ಹೇಗೆ ಕೊಡ್ತೀವಿ ಅಂತಾರೆ. ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ ಅದು ಆ್ಯಕ್ಚುಲಾಗೆ. ಆಮೇಲೆ ಹಿಂಗಾಗಿದೆ ಅಂದರೆ, ಒಂದಷ್ಟು ಸಿಗರೇಟ್ ಸೇದುವಂಥದ್ದು ಏನಾದರೂ ಸೀನ್ಸ್ ಇದ್ದರೆ ಅದನ್ನು ಒಂದು 3/4 ಭಾಗ ಮಾತ್ರ ಇಟ್ಕೊಳ್ಳಿ, ಒಂದು 1/4 ಭಾಗನಾದರೂ ಕಟ್ ಮಾಡಿ, ಒಂದು 3/4 ಆ ಥರದ್ದೆಲ್ಲ ಆದಾಗ ಏನಾಗುತ್ತೆ ಅಂದರೆ, ಅವ್ರ ಪ್ರಕಾರ ಏನು ಹೇಳ್ತಾರೋ ಗೊತ್ತಿಲ್ಲ, ಬಟ್ ಫಿಲಮ್ ಅವ್ರಿಗೆ ನಿಮಗೂ ಅರ್ಥ ಆಗುತ್ತೆ ಸರ್. ತುಂಬ ಜನಕ್ಕೆ ಒಂದು ಸೆಕೆಂಡ್ ಏನಾದರೂ ತೆಗೆದ್ರೆ ಎಲ್ಲ ಇಡೀ ಫಿಲಮ್ ಮಿಸ್ಸಿಂಗ್ ಕೊಡಿಯುತ್ತೆ. ಎಡಿಟಲ್ಲಿ ನಾವು ತೆಗಿಬೋದು, ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡೋದು. ಹಾಗಾಗಿ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಎಲ್ಲ ಕಡೆನೂ ಮ್ಯೂಸಿಕ್ಕಿಂದ ಹಿಡಿದು ಎಫೆಕ್ಟ್ಸಿಂದ ಎಲ್ಲ ಪ್ರತಿಯೊಂದು ಎಲ್ಲನೂ ನಾನ್ ಸಿಂಕ್ ಹೊಡೆಯುತ್ತೆ. ಅದು ಎಷ್ಟು ಒಂದು ಪ್ರೋಸೆಸ್ ಇರುತ್ತೆ ಅಂದರೆ, ಅದು ಹೇಳೋದು ಈಸಿ, ಏನೋ ಒಂದು 2 ಸೆಕೆಂಡ್ ತಾನೇ ತೆಗೆದುಬಿಡಿ, 1 ಸೆಕೆಂಡ್ ತಾನೇ ತೆಗೆದುಬಿಡಿ ಅಂತ ತುಂಬ ಶ್ರಮಗಳಿರ್ತದೆ ಆ್ಯಕ್ಚುಲಾಗಿ. ರೀಸೆಂಟಾಗಿ ನಾನು ಬಹಳಷ್ಟು ಸಿನಿಮಾ ಇಂಟರ್ವ್ಯೂ ಮಾಡಿದಾಗ, ನಾನು ಸಿನಿಮಾ ಪರವಾಗಿ ಮಾತಾಡಿ, ನಿರ್ಮಾಪಕರ ಪರವಾಗಿ ಮಾತಾಡಿ, ಸೆನ್ಸಾರ್ ಅವರ ವಿರುದ್ಧ ನಾನು ಧ್ವನಿ ಎತ್ತಿದ್ದುಂಟು. ಯಾಕಂದರೆ ಅನಿಮಲ್ ಅನ್ನೋ ಒಂದು ಸಿನಿಮಾ ಬರುತ್ತೆ, ಕಿಟನ್ ಹೇಳ್ದಂಗೆ ದುರಂಧರ್ 2 ಹೆವಿ ಅದು. ನಾವು ವಿ ಕೆನಾಟ್ ಎಕ್ಸ್ಪ್ಲೇನ್. ನಾವು ಮತ್ತೆ ಮುಂಗಾರಲ್ಲಿ ಎಷ್ಟು ಅನ್ಭವಿಸೋದಪ್ಪ, ಅದಕ್ಕೆ ಎಷ್ಟು ಸಮಸ್ಯೆಗಳಾಯಿತು. ನಾವು ಬೈಟು ಮಾಡಿದಾಗ ಎಷ್ಟು ಸಮಸ್ಯೆ ಆಯಿತು. ಪ್ರತಿಯೊಂದು ಸಿನಿಮಾಗೂ ಅಲ್ಲಿ ಯಾವುದೋ ಒಂದು ಬರ್ಡ್ ಹಾರ್ಕೊಂಡು ಹೋಗ್ಬಿಟ್ರೆ, ಅದು ರೀ ಒಂದು ಫ್ರೇಮ್ ಇಟ್ಟಿರ್ತೀವಿ, ಅಲ್ಲಿ ಯಾವುದೋ ಒಂದು ನಾಯಿ ಹೊಡೋಗ್ಬಿಟ್ರೆ ಆ ನಾಯಿ ಸರ್ಟಿಫಿಕೇಟ್ ನಾನು ತೊಗೊಂಬರಲ್ಲ. ನನ್ನ ಶಾರ್ಟ್ಗೆ ಅದೊಂದು ಓಕೆ ಹೋಗ್ಲಿ ಬಿಡು ಅಂತ ಅನ್ಕೋತೀವಿ. ಅದಕ್ಕೊಬ್ಬರು 4 ಜನ ಇಟ್ಟು ನಾಯಿ ಓಡಿಸೋಕ್ಕೆ, ಪಕ್ಷಿ ಓಡಿಸೋಕ್ಕೆ ಅದೆಲ್ಲ ಮಾಡ್ಬೇಕಾಗತ್ತೆ. ನಾವು ಅದರಲ್ಲಿ ಒಂದು ಸ್ವಲ್ಪ ಪರಿಷ್ಕರಣೆ ಆಗಬೇಕಪ್ಪ. ನಮಗೆ ಅದ್ರ ಬಗ್ಗೆ ತೀರಾ ಬೇಜಾರಿದೆ.
ನಿರ್ಮಾಪಕ ದುಡ್ಡು ಹಾಕ್ಬಿಟ್ಟಿರ್ತಾನೆ, ಎಲ್ಲಿಂದನೋ ಎಲ್ಲರೂ ಜೇಬಲ್ಲಿ ದುಡ್ಡು ಇಟ್ಕೊಂಡ್ರ, ಫೈನಾನ್ಸ್ ತೊಗೊಂಬಂದಿರ್ತಾರೆ, ಕಷ್ಟಪಟ್ಕೊಂಡು ಎಲ್ಲರ ಸ್ನೇಹಿತರು ತಿಳ್ಸ್ಕೊಂಬಂದಿರ್ತಾರೆ, ವಾಪಸ್ ಕೊಡಬೇಕಿರುತ್ತೆ. ಅವನು ಎಷ್ಟು ಒದ್ದಾಡ್ತಾ ಇರ್ತಾನೆ, ತಿಂಗಳಿಗೆ ಬಡ್ಡಿ ಏರ್ತಾ ಇರುತ್ತೆ. ನೀವು ಅದ್ರ ಮಧ್ಯೆ ಈ ಕೊಕ್ಕೆ ಹಾಕ್ಬಿಟ್ರೆ ಭಾಳ ಸಂಕಷ್ಟ ಆಗ್ಬಿಡುತ್ತೆ. ಆ್ಯಕ್ಚುಲಿ ನಾವು ಅದನ್ನು ಫೇಸ್ ಮಾಡಿದ್ವಿ, ನಮ್ಮ ಫಿಲಮಲ್ಲಿ ಫೇಸ್ ಮಾಡಿ ಅದರಿಂದನೇ ಸ್ವಲ್ಪ ಡಿಲೇ ಆಯಿತು ನಮ್ಮ ಫಿಲಮ್. ಇಲ್ಲಾಂದಿದ್ರೆ ಯಾವಾಗಲೂ ನಾವು ರಿಲೀಸ್ ಮಾಡಬೇಕಾಗಿತ್ತು, ಅದು ರಿವೈಸಿಂಗ್ ಕಮಿಟಿಗೆಲ್ಲ ಹಾಕಿ. ಸೊ ಇದು ತುಂಬ ಜನಕ್ಕೆ ಸಮಸ್ಯೆ ಆಗುತ್ತೆ ಆ್ಯಕ್ಚುಲಾಗಿ. ಆ್ಯಸ್ ಆ್ಯಕ್ಟರ್ ಆಗಿ ಕಿಟ್ಟಣ್ಣ ಸೆಲೆಬ್ರೇಟ್ ಮಾಡ್ತಾರೆ, ನೀವು ಸೆಲೆಬ್ರೇಟ್ ಮಾಡ್ತೀರಿ, ಇದನ್ನು ನಾವು ಇಲ್ಲ, ಫಿಲಮ್ಗಳು ಗೆದ್ದಾಗ ಏನಾಗುತ್ತೆ, ಆ ಪ್ರೊಡ್ಯೂಸರ್ ಇನ್ನು ಬೇರೆ ಫಿಲಮ್ ಆಗುತ್ತೆ, ಹೀರೋಗೆ ಫಿಲಮ್ ಆಗುತ್ತೆ, ಡೈರೆಕ್ಟ್ರಿಗೆ ಫಿಲಮ್ ಆಗುತ್ತೆ, ಅಲ್ಲಿ ವರ್ಕ್ ಮಾಡೋ ಎಲ್ಲ ಟೆಕ್ನಿಷಿಯನ್ಸ್ಗೂ ಫಿಲಮ್ಗಳು ಸಿಗುತ್ತೆ. ಹಾಗಾಗಿ ಫಿಲಮ್ಗಳು ಗೆಲ್ಲಬೇಕು, ಜನರು ದಯವಿಟ್ಟು ಥಿಯೇಟ್ರಿಗೆ ಬರಬೇಕು. ನಾವು ಜನರನ್ನ ಬ್ಲೇಮ್ ಮಾಡೋದು ತಪ್ಪಾಗುತ್ತೆ. ಸೊ ಜನರಿಗೆ ನಾವು ರೀಚ್ ಮಾಡಬೇಕು. ಥಿಯೇಟ್ರಿಗೆ ಬನ್ನಿ, ಅಷ್ಟೇ, ಟಿಕೆಟ್ ತೊಗೊಂಡು ಸಿನಿಮಾ ನೋಡಿ ಸಾಕು. ಜಸ್ಟ್ ನಾವು ಅವ್ರನ್ನ ರೀಚ್ ಮಾಡಬೇಕು. ರೀಚ್ ಮಾಡಿ ನಮ್ಮಲ್ಲಿ ಒಂದು ಕಾಮನ್ ಲೆಕ್ಕಾಚಾರ ಇದೆ ರವಿ. ತುಂಬ ಚೆನ್ನಾಗಿರೋ ಸಿನಿಮಾ ನೋಡಿದಾಗ ನಾವು 3 ಜನಕ್ಕೆ ಹೇಳ್ತೀವಿ ಚೆನ್ನಾಗಿದೆ ಅಂತ. ಕೆಟ್ಟ ಸಿನಿಮಾಗೆ 100 ಜನಕ್ಕೆ ಹೇಳ್ತೀವಿ. ಅದೇ ತುಂಬ ಒಳ್ಳೆ ಹೋಟ್ಲ್ ಊಟ ಮಾಡಿದಾಗ 3 ಜನಕ್ಕೆ ಹೇಳ್ತೀವಿ. ಆ ಹೋಟ್ಲಲ್ಲಿ ಊಟ ಕೆಟ್ಟದಾಗಿದ್ರೆ ಹೊರಗಡೆ ಬಂದ ತಕ್ಷಣ ಯಾರಿಗಾನ ಫೋನ್ ಮಾಡ್ತೀವಿ, ಅಯ್ಯೋ ಯಪ್ಪ ಏನು ಡಬ್ಬಾ ಥರ ಇತ್ತು ಊಟ ಇಲ್ಲಿ ಅಂತ. 10 ಜನಕ್ಕೆ ಹೇಳ್ತೀವಿ. ನೀವು ಬಂದು ನೋಡ್ದಿರೇ ಮಾತಾಡ್ಬಿಟ್ರೆ ಅದು ನಮಗೆ ನೀವು ಮಾಡ್ತಾರ ಮೋಸ. ನಾವು ಈ ಮಣ್ಣಲ್ಲಿ ಕನ್ನಡ ತಾಯಿ ಸೇವೆನೇ ಮಾಡ್ತಾ ಇರೋದು. ಸಿನಿಮಾ ಏನು ಚಿಕ್ಕ ಪುಟ್ಟ ಮಾಧ್ಯಮ ಅಲ್ಲ, ನಾವು ಇಲ್ಲಿ ಕನ್ನಡ ಸೇವೆನೇ ಮಾಡ್ತಾ ಇರೋದು. ನೀವು ಬಂದು ಅದನ್ನು ನೋಡಿ ಚೆನ್ನಾಗಿತ್ತಾ ಹೊಗಳಿ, ಚೆನ್ನಾಗಿಲ್ವಾ ಸಿಗ್ತೀವಿ. ನಾವೇನೇ ಯಾರ ಕೈಗೂ ಸಿಗದಿರೋಕ್ಕೆ ಅಲ್ಲ, ಸಿಕ್ಕಿದಾಗ ಹೇಳಿ ಚೆನ್ನಾಗಿರಲಿಲ್ಲ ಕಣೆ, ಬೇರೆ ಥರ ಏನಾದ್ರು ಮಾಡುವಂತ. 100% ನಿಮ್ಮ ಮಾತುಗಳೇ ನಾವು ಸದಾ ಓಪನ್ ಆಗಿರ್ತೀವಿ. ಆಮೇಲೆ ಈಗ ನಿಮಗೆ ಎಲ್ರಿಗೂ ಸೋಷಿಯಲ್ ಮೀಡಿಯಾ ಕೈಲಿದೆ, ಹಾಕಿ ಇನ್ಸ್ಟಾಲೋ ಫೇಸ್ಬುಕ್ಕಲ್ಲೋ ಎಲ್ಲ ಒಂದು ಕಡೆ ಹಾಕಿ, ಡಬ್ಬಾ ಥರ ಇತ್ತು ಕಡೆ ನಿನ್ನ ಪಿಕ್ಚರು, ನೀನು ಆ್ಯಕ್ಟ್ ಮಾಡೋದು ನಿಲ್ಲಿಸ್ಬಿಡು, ನೀನು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿಲ್ಲ ಅಂತ ಹೇಳಿ ಪ್ರೊಫೆಷನ್ ಚೇಂಜ್ ಮಾಡ್ಕೊತೀವಿ. ಹಂಗಂತ ಸಿನಿಮಾ ನೋಡಿದ್ರೆ ಮಾತಾಡಬೇಡಿ. ಇಲ್ಲ ಅವ್ರು ಹೇಳಿದ್ದು ಕರೆಕ್ಟ್, ಏನು ಪಾಯಿಂಟ್ಸ್ ಹೇಳಿದ್ದಾರೆ. ಆಮೇಲೆ ನಾನು ಇವ್ರ ಬಗ್ಗೆ ತುಂಬ ಒಂದು ಇಲ್ಲಿ ಈಗ ಮಾತಾಡ್ತಾರೆ, ತುಂಬ ಬುಕ್ಸ್ ಎಲ್ಲ ಸಿಕ್ಕಾಪಟ್ಟೆ ಓದ್ತಾರೆ. ನಿಮ್ಗೆ ಯಾವುದಾದ್ರೂ ಒಂದು ಬುಕ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ಸ್ ಬೇಕು, ಆಮೇಲೆ ಹಳೇ ಸಾಂಗ್ಸು ಲಿರಿಕ್ಸ್ ಎಲ್ಲ ಇವಾಗಲೂ ನೀವು ಅವ್ರಿಗೆ ಫುಲ್ ಹೇಳಿದ್ರೆ ಫುಲ್ ಸಾಂಗ್ ಹೇಳ್ತಾರೆ. ಆ ಲೆವೆಲ್ಗೆಲ್ಲ ಮೆಮೊರಿ ಪವರ್ ತುಂಬ ಚೆನ್ನಾಗಿದೆ. ನಾನು ತುಂಬ ಸಲ ಅಬ್ಸರ್ವ್ ಮಾಡಿದ್ದೀನಿ ಅವ್ರು. ಇಲ್ಲ, ಕಿಟ್ಟಣ್ಣ ಸುತ್ತಮುತ್ತಲಿರುವಂಥ ಒಂದು ಅಸ್ತಿತ್ವನೇ ಆ ಥರ. ಆಮೇಲೆ ಅಲ್ಲೇ ಇದೆ ಮಾವನೇ ರವಿ ಬೆಳಗೆರೆ ನಮ್ಮ ರವಿ ಅಣ್ಣ ಅಂದಮೇಲೆ ಇಲ್ಲಿ ನನ್ನ ಕನೆಕ್ಟ್ ಆಗಿದ್ದು ತುಂಬ ಜೆನ್ಯೂನ್ ಆಗಿ ಹೇಳಿದ ಮಾತು. ಬರೀ ಇಲ್ಲಿ ಟೆರರ್ ಸಿನಿಮಾ ಪ್ರಮೋಷನ್ ಆಗಲಿಲ್ಲ, ಇಡೀ ಇಂಡಸ್ಟ್ರಿನ ಒಂದು ರೌಂಡ್ ಬಂದ್ರಿ. ವಂಡರ್ಫುಲ್. ಆಮೇಲೆ ರವಿ, ನೀನು ತುಂಬ ಮುದ್ದಾಗಿ ಮಾತಾಡ್ತೀಯ, ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತೀಯ, ತುಂಬ ತಿಳ್ಕೊಂಡಿದೀಯಾ, ನಿನಗೆ ಇದ್ರ ಬಗ್ಗೆ ವಿಶೇಷವಾದ ಕಾಳಜಿ ಇದೆ, ಸಿನಿಮಾ ಬಗ್ಗೆ ಪ್ರೀತಿ ಇದೆ. ಈ ಪ್ರೀತಿ ಹೀಗೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸರ್. ಏಪ್ರಿಲ್ 10ಕ್ಕೆ ಬರ್ತಿದ್ದೀರಿ, ಆಡಿಯನ್ಸಿಗೆ ತುಂಬ ಪ್ರೀತಿಯಿಂದ ಕಿಟ್ಟಣ್ಣ ಹೇಳ್ದಂಗೆ ಸಿನಿಮಾ ಮಾಡಿದ್ವಿ, ಚೆನ್ನಾಗಿ ನೋಡಿ ಅಷ್ಟೇ. ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯ ಹೇಳಿ, ಏನೇ ಇರಲಿ ಒಂದು ಅಭಿಪ್ರಾಯ ಹೇಳಿ, ನೋಡದೆ ಮಾತಾಡ್ಬಿಡಿ ಅಷ್ಟೇ, ಇನ್ನೇನಿಲ್ಲ. ನಿಮಗೋಸ್ಕರ ಪ್ರೀತಿಯಿಂದ ಅಚ್ಚುಕಟ್ಟಾದ ಒಂದು ಮಜವಾದ ಸಿನಿಮಾ ಮಾಡಿದ್ದೀವಿ. ಹೆಚ್ಚು ಕಡಿಮೆ ಒಂದು 8ರಿಂದ 10 ಕೋಟಿ ರೂಪಾಯಿ ಬಂಡವಾಳ ಮಂಜಣ್ಣ ಇನ್ವೆಸ್ಟ್ ಮಾಡಿದ್ದಾರೆ. ನಾವು ಸಿನಿಮಾ ಶುರು ಮಾಡಾಗಲೇ ಒಂದು 2.5-3 ವರ್ಷ ಆಯಿತು ಮಂಜನ್. 3 ವರ್ಷಗಳಿಂದ ಈ ಸಿನಿಮಾ ಮಾಡಿದ್ದೀವಿ. ಎಲ್ಲೂ ಯಾವುದೇ ರೀತಿ ಕೊರತೆ ಇಲ್ಲದಂತಹ ಒಂದು ಅದ್ಭುತವಾದ ಚಿತ್ರಕಥೆನ ರಂಜನ್ ಅಂಡ್ ಟೀಮ್ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಬನ್ನಿ, ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಕಿರಣ, ಥ್ಯಾಂಕ್ ಯು ಸರ್. ಇದಿಷ್ಟು ಟೆರರ್ ಚಿತ್ರದ ಸಂದರ್ಶನ. ಸಿನಿಮಾ ಏಪ್ರಿಲ್ 10ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸಿನಿಮಾವನ್ನು ಎಲ್ಲರೂ ತಪ್ಪದೇ ಚಿತ್ರಮಂದಿರ ನೋಡಿ. ಯಾವುದೇ ಕಾರಣಕ್ಕೂ ಪೈರಸಿ ಕಾಪಿ ಬೇಡ. ಥ್ಯಾಂಕ್ ಯು ಸೊ ಮಚ್.